ವಿಶೇಷ ಅನುದಾನ ಏನಾದ್ರು ಕೊಟ್ರೆ ನಾವು ಅನ್ಕೊಂಡಿರೋಷ್ಟು ಒಂದು ಟ್ರ್ಯಾಕು, ಔಟ್ಡೋರ್ ಜಿಮ್ಮು ಮತ್ತೆ ಇರುವಂತ ಜಿಮ್ಮನ್ನ ಇನ್ನೂ ಅಪ್ಗ್ರೇಡ್ ಮಾಡಿ ಥರ್ಡ್ ಪಾರ್ಟಿ ವೆಂಡರ್ಗೆ ಅದನ್ನ ಟೆಂಡರ್ ಮಾಡೋ ಅಂತ ಲೆಕ್ಕಾಚಾರದಲ್ಲಿ ಇದೀವಿ. ಯೂತ್ ಅಂಡ್ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮಾತಾಡಿ ಯಾವ ರೀತಿ ಆ ಜಿಮ್ಮನ್ನ ಸದುಪಯೋಗ ಮಾಡಿಸ್ಕೊಬಹುದು ಮತ್ತು ವಯಸ್ಸಾಗಿರೋರು ಔಟ್ಡೋರ್ ಜಿಮ್ ಹೆಂಗ್ ಯೂಸ್ ಮಾಡ್ಕೊಬಹುದು ಅಂತ ಹೇಳಿ ಒಂದು ಇದ್ರಲ್ಲಿದೆ. ಸೆಂಟ್ರಲ್ ಎಲ್ಲ ಒಂಚೂರು ಇನ್ನೂ ಡೋಸ್ ಮಾಡ್ಕೊಂಡು ಬೇರೆ ತರ ಅದಕ್ಕೆ ಎಲಿಫೆಂಟ್ ಗ್ರಾಸ್ ಏನ್ ಬರುತ್ತೆ ಈ ಗಾಲ್ಫ್ ಕೋರ್ಸ್ ಅಲ್ಲಿ ಅಂತ ಎಲಿಫೆಂಟ್ ಗ್ರಾಸ್ ಹಾಕಿ ಮಣ್ಣು ಎದಳ್ದೇ ಇರೋ ತರ ಸೆಂಟರ್ ಮಾಡ್ಕೊಂಡು ಸೈಡಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಹಾಕೋಣ ಅಂತ. ಯಾಕಂದ್ರೆ ಸೆಂಟ್ರಲ್ ಟ್ರ್ಯಾಕ್ ಹಾಕಿದ್ರೆ ಅದ್ರಲ್ಲಿ ರಿಸ್ಕ್ಗಳು ಬೇಜಾನಿದೆ, ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಹೋಗುತ್ತೆ. ಸದ್ಯಕ್ಕೆ ಇರೋಂಥದ್ರಲ್ಲಿ ನಗರಸಭೆಯಿಂದ ಈಗಾಗಲೇ ಡ್ರೈನ್ ಕವರ್ ಕೇಳಿದ್ದಾರೆ. ಡ್ರೈನ್ ಕವರ್ ಒಂದು ಮಾಡೋಂಥ ವ್ಯವಸ್ಥೆ ಆಲ್ರೆಡಿ ಟೆಂಡರ್ ಆಗಿದೆ, ಅದೊಂದು ಕೆಲಸ ಶುರುವಾಗುತ್ತೆ. ಸಣ್ಣ ಪುಟ್ಟ ಇರ್ತವೆ. ನಾವು ಈಗ ಫ್ಲಡ್ ಲೈಟು ನೈಟಲ್ಲಿ ಯಾರಾದ್ರೂ ಓಡಾಡೋರು, ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಬಂದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋಂಥವ್ರು ಎಲ್ರಿಗೂ ಅನುಕೂಲ ಆಗಬೇಕು ಅಂದ್ರೆ ಫ್ಲಡ್ ಲೈಟ್ ಇರಬೇಕು ಅಂತ ಹೇಳಿ ನಾವು ಫ್ಲಡ್ ಲೈಟ್ ಹಾಕ್ಸೋಂಥ ಕೆಲಸವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ವಿಶೇಷ ಅನುದಾನ ಕೊಟ್ಟಲ್ಲಿ ಹತ್ರ 1-1.5 ಕೋಟಿ ಇದಕ್ಕೆ ಉಪಯೋಗಿಸಿ. ಯಾಕಂದ್ರೆ ಸಿಟಿ ಸೆಂಟ್ರಲ್ ನಮ್ಗಿಂತ ಜಾಗ ಎಲ್ಲೂ ಸಿಗಲ್ಲ, ಯಾವ ಊರಲ್ಲೂ ಸಿಗಲ್ಲ. ಇಂಥ ಜಾಗ ಇದ್ದಾಗ ಸೆಪ್ರೇಟ್ ಆಗಿ ವಾಲಿಬಾಲ್ಗೂ ಒಂದು ಸಿಂಥೆಟಿಕ್ ಮ್ಯಾಟು, ಕಬಡ್ಡಿಗೆ ಆ ಕಡೆ ಮೂಲೆಯಲ್ಲಿ ಒಂದು ಸಿಂಥೆಟಿಕ್ ಮ್ಯಾಟು ಅದನ್ನ ಮಾಡಕ್ಕೆ ಪ್ಲಾನ್ ಮಾಡ್ಕೊಳಕ್ ಕೇಳಿದೀನಿ. ಸೆಂಟ್ರಲ್ಲಿ ಪೂರ್ತಿ ಎಲಿಫೆಂಟ್ ಗ್ರಾಸ್ ಹಾಕಿ ಏನು ಗಾಲ್ಫ್ ಕೋರ್ಸ್ ಅಲ್ಲಿ ಯಾವ ಗ್ರಾಸ್ ಬರುತ್ತೆ ಆ ರೀತಿ ಒಂದು ಮ್ಯಾಟ್ ಮಾಡಿ ಸುತ್ತು ಸಿಂಥೆಟಿಕ್ ಟರ್ಫ್ ಎಲ್ಲೂ ನೀರು ಮಾಡದೇ ಇರಂಗೆ ಚೇಂಬರ್ಗಳು ಮಾಡ್ಕೊಂಡು ನೆಟ್ವರ್ಕ್ ಮಾಡಬೇಕು. ಸದ್ಯಕ್ಕೆ ಏನು ಸ್ಟೇಡಿಯಂನ ವೇದಿಕೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಚರಂಡಿ ಎಲ್ಲ ಓಪನ್ ಇದೆ. ಅದನ್ನ ಹೇಳಿದ್ನಲ್ಲ, ಡ್ರೈನ್ ಕವರ್ ಆಲ್ರೆಡಿ ನಗರಸಭೆಯಿಂದ ಮಾಡಿದ್ವಿ. ಅದಕ್ಕೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇಂದ ಏನು ಬರಲ್ಲ. ಡ್ರೈನ್ ಹೋಗ್ತಾ ಇರೋದು ನಗರಸಭೆ ಡ್ರೈನು, ರಾಜಕಾಲುವೆ. ಅದರಲ್ಲಿ ನಗರದ ಇಸ್ಲಾಂಪುರದ ಭಾಗದ್ದು ಇವಾಗ ಅಲ್ಲೇನು ಅಟ್ಯಾಚ್ಮೆಂಟ್ ಕೊಟ್ವಿ ನಗರಸಭೆ ನಮ್ಮ ತಾಲೂಕ್ ಆಫೀಸ್ ಮುಂದೆ, ಆ ನೀರು ಇಲ್ಲೇ ಹೋಗುತ್ತೆ. ಇಲ್ಲೂ ಮುಂದೆ ರಾಜಕಾಲುವೆ ಇದೆ. ಈ ಕಡೆನೂ ಒಂದು ಡ್ರೈನ್ ಬೇಕು. ಈ ಕಡೆನೂ ನೀವು ನೋಡಿದ್ರಿ ಅಂದ್ರೆ ಜಿಮ್ ಹಿಂದೆಗಡೆ ನಿಂತೋಗಿದೆ. ಅದು ಪಾಪ ಸ್ಥಳೀಯ ಕೌನ್ಸಿಲರ್ ಅವರು ಅವತ್ತು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ಲಬ್ ಇಂದ ಹಿಡಿದು ಅಲ್ಲಿ ರಾಜಕಾಲುವೆವರೆಗೂ ಆ ಕಡೆನೂ ಡ್ರೈನ್ ಇಲ್ಲ. ಸಮಸ್ಯೆಗಳು ಬೇಕಾದಷ್ಟು ಇದಾವೆ. ಅನ್ಸೈಂಟಿಫಿಕ್ ಆಗಿ ವರ್ಕ್ ನಡೆದಿರೋದ್ರಿಂದ ನಾವು ಈಗ 2 ವರ್ಷದಿಂದ ಎಲ್ಲ ಸರಿ ಮಾಡೋದ್ರಲ್ಲಿ ತೊಡಗಿದ್ವಿ.